ನೋಡಿ ತುಂಬ ಒಳ್ಳೊಳ್ಳೆ ಸ್ಟೋನ್ಸು. ಆ ಸ್ಟೋನ್ನ ನೀವು ಕೈಯಲ್ಲಿ ಇಟ್ಕೊಳ್ಳೋದೇ ಒಂದು ಪುಣ್ಯ. ಯಾಕಂದರೆ ಎಲ್ಲ ಗ್ರಹನೂ ನಾವು ಕೈಯಲ್ಲಿ ಮುಟ್ಟದಂಗೆ ಆಗುತ್ತೆ. ಇದು ಕುಜ ಗ್ರಹನೇ ನಾವು ಕೈಯಲ್ಲಿ ಮುಟ್ಟದಂಗೆ ಆಗುತ್ತೆ. ಇದು ಇಟ್ಕೊಂಡಾಗ ಅದ್ರ ಎನರ್ಜಿ ನಮಗೆ ಪಾಸ್ ಆಗುತ್ತೆ. ಮನೇಲಿ ಇಟ್ಕೊಳ್ಳೋದಕ್ಕಿಂತ ಯಾರಾದರೂ ತುಂಬ ಕೆಲಸ ಕಾರಲ್ಲಿ ಓಡಾಡ್ತಿರ್ತಾರೆ. ಇವಾಗ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ರಿಯಲ್ ಎಸ್ಟೇಟ್ ಮಾಡೋರಾಗಿರ್ಬೋದು ಅಥವಾ ತುಂಬ ಈ ಫೈನಾನ್ಸ್ ಮಾಡೋರಾಗಿರ್ಬೋದು, ಈ ಥರ ಇರೋರೆಲ್ಲ ಕಾರಲ್ಲೇ ಅವ್ರ ಬಿಸ್ನೆಸ್ಸು. ಒಂದು ಕಂಪ್ನಿ ಇರೋರಾಗಿರ್ಬೋದು, ಕಾರಿಂದ ಮನೆಯಿಂದ ಕಾರ್, ತುಂಬ ವಿಷಯ ಕಾರಲ್ಲೇ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಂಥವರು ಇವಾಗ ತುಂಬ ರಿಯಲ್ ಎಸ್ಟೇಟ್ ಮಾಡ್ತಿರೋರು ಅಂಥವ್ರಿಗೆ ಈ ಬಾಕ್ಸ್ನ ಕಾರಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇದು ತುಂಬ ಈಸಿ ಇರುತ್ತೆ. ಈ ಬಾಕ್ಸ್ನ ನೀವು ಕ್ಯಾರಿ ಮಾಡೋದು. ಈ ಬಾಕ್ಸ್ನ ನೀವು ಯಾಕಂದರೆ ಇದಕ್ಕೆ ಕ್ಲೋಸ್ ಮಾಡೋಕ್ಕೆ ಇದು ಬರುತ್ತೆ. ಇದನ್ನು ಪರ್ಮನೆಂಟಾಗಿ ನೀವು ಕಾರಲ್ಲಿ ಇಟ್ಕೊಂಡಾಗ ಆ ಕಾರಲ್ಲಿ ನೀವು ಎಂಥ ಕೆಲ್ಸಕ್ಕೆ ಹೋದ್ರೂ ನಿಮಗೆ ಪಾಸಿಟಿವ್ ಆಗುತ್ತೆ. ಏನೇ ಕೆಲ್ಸಕ್ಕೆ ಹೋಗಲಿ, ಒಂದು ಜಮೀನು ವಿಷಯಕ್ಕಾಗಲಿ, ಒಂದು ಒಳ್ಳೆ ಕೆಲಸಕ್ಕಾಗಲಿ, ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಆಗಲಿ, ಏನಾದರೂ ಕೆಲಸಕ್ಕೆ ಹೋಗಲಿ. ಯಾಕಂದರೆ ಇದನ್ನು ಆಟೋದಲ್ಲಿ ಇಟ್ಕೊಂಡು ಓಡಾಡೋರಿಗೆ ಮತ್ತು ಕ್ಯಾಬ್ ಯಾರು ಓಡಿಸ್ತಾರೆ ಅವ್ರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಅವರ ಕೆಲಸದಲ್ಲಿ ತುಂಬ ಏಳಿಗೆಯನ್ನು ಪಡೆಯೋದಕ್ಕೆ ಅಂಥವ್ರಿಗೆಲ್ಲ ಇದರಲ್ಲಿ ಇನ್ನೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿಸಿದ್ದೀವಿ. ಆ ಒಂದು ಸ್ಮಾಲ್ ಬಾಕ್ಸ್ನ ತುಂಬ ಜನ ಆಟೋ ಡ್ರೈವರ್ಸ್ ಕೂಡ ತೊಗೊಂಡಿದ್ದಾರೆ. ಆಟೋ ಸ್ವಂತ ಇಟ್ಕೊಂಡಿರೋರು ತೊಗೊಂಡಿದ್ದಾರೆ, ಕಾರ್ ಡ್ರೈವರ್ಸ್ ತೊಗೊಂಡಿದ್ದಾರೆ, ಕಾರ್ನ ಸ್ವಂತ ಬಾಡಿಗೆಗೆ ಓಡಿಸೋರು, ಗೂಡ್ಸ್ ಗಾಡಿ ಓಡಿಸೋರು, ಇವರೆಲ್ಲ ಕೂಡ ತೊಗೊಂಡಿದ್ದಾರೆ. ನಿಮಗೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಥರ ಒಂದು ಬಿಸ್ನೆಸ್ಸಲ್ಲಿರ್ತೀರ ಅವರು ಯಾವಾಗಲೂ ಪರ್ಮನೆಂಟಾಗಿ ನಿಮ್ಮ ಗಾಡಿಯಲ್ಲಿ ಇಟ್ಕೊಳ್ಳೋಕ್ಕೆ ಇದೊಂದು ಬಾಕ್ಸ್ ತೊಗೊಳ್ಳಿ. ಇದರಲ್ಲಿ ಒಂದು ಕಾಲು ಭಾಗ ಒಂದು ಚಿಕ್ಕ ಇಷ್ಟೇ ಬರುತ್ತೆ. ಸೇಮ್ ಸ್ಟೋನ್ ಇರುತ್ತೆ, ಈ 12 ಸ್ಟೋನು ಇರುತ್ತೆ. ಇದರ ಒಂದು ವೈಬ್ರೇಷನ್ನು, ಇದರ ಅದೃಷ್ಟ, ಇದರ ಲಕ್ಕು, ಇದು ತೊಗೊಂಡು ನೋಡಿ ನೀವು ಖಂಡಿತವಾಗ್ಲೂ ನೀವು ತುಂಬ ಮೇಲ್ ಬರ್ತೀರಾ. ಎಲ್ಲೋ ಒಂದು ಕಡೆ ನೀವು ಒಂದು ಮನೆ ತೊಗೊಳ್ಳೋ ಆಂಬಿಷನ್ ಇದ್ದರೆ, ಒಂದು ಸೈಟ್ ತೊಗೊಳ್ಳೋದಿದ್ರೆ ಆಗ್ತಾನೆ ಇಲ್ಲ ಅಂದರೆ ಖಂಡಿತ ನೀವು ನಿಮ್ಮ ಕನಸು ಕೂಡ ನೆರವೇರುತ್ತೆ. ಈಗ ಅದನ್ನು ಯೂಸ್ ಮಾಡೋದು ಅಂತ ಯಾವ ರೀತಿ ಮೇಡಮ್? ಈ 12 ಕಲ್ಲಿರೋದ್ರಿಂದ ಒಂದೊಂದು ಬೇರೆ ಬೇರೆ ಕಡೆ ಇಟ್ಟು ಯೂಸ್ ಮಾಡ್ಬೋದಾ ಅಥವಾ ಒಂದೇ ಕಡೆ ಯೂಸ್ ಮಾಡಬೇಕಾ? ಇದನ್ನು ನಿಮ್ಮ ಮನೆಯಲ್ಲಿ ತೊಗೊಂಡೋಗಿ ನಾವು ಹೇಳ್ತೀವಿ. ಇವಾಗ ಒಂದು ಜಾಗ ಅಂತ ಇರುತ್ತೆ, ಯಾವ ದಿಕ್ಕು ಅಂತ ಇರುತ್ತೆ. ಇವಾಗ ನೋಡಿ, ಮನೇಲಿ ಹೇಳಿದೆ ನಾನು, ಮನೇಲಿ ಕಿರಿಕಿರಿ ಆಗ್ತಿದೆ, ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ, ನಮ್ಮ ಮನೇಲಿ ತುಂಬ ಕಣ್ಣು ದೃಷ್ಟಿ ಆಗಿದೆ, ನಮ್ಮ ಮನೇಲಿ ಇರೋಕ್ಕಾಗ್ತಾ ಇಲ್ಲ ಅಂತ ತುಂಬ ಇದು ಬರ್ತವೆ ನಮಗೆ. ಪ್ರಾಬ್ಲಮ್ಸ್ ಇರೋರು ಬರ್ತಾರೆ. ಏನು ಮಾಡಿದ್ರು ಏಳ್ಗೆನೇ ಆಗ್ತಿಲ್ಲ, ಏನು ಮಾಡಿದ್ರು ನಮ್ಮ ಮನೇಲಿ ದುಡ್ಡು ನಿಲ್ತಾ ಇಲ್ಲ, ಈ ಥರ ಕ್ವಶನ್ಸು, ಈ ಥರ ಪ್ರಾಬ್ಲಮ್ ಇರೋರು ಕೂಡ ಬಂದಿದ್ದಾರೆ. ಅವ್ರಿಗೆ ಏನು ಮಾಡ್ತೀವಿ, ನಿಮ್ಮ ಮನೇದು ಒಂದು ಫೋಟೋ ಕೊಡಿ. ಅದು ಅಡುಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಎಂಟ್ರೆನ್ಸಿಂದ ಒಂದು ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ, ಇಲ್ಲ ವಿಡಿಯೋ ಕಳಿಸಿ ಅಂತ ಹೇಳ್ತೀವಿ. ಆ ವಿಡಿಯೋ ಕಳಿಸಿದಾಗ ಅವ್ರ ಮನೆ ಫೋಟೋ ಎಲ್ಲಿ ಎಂಟ್ರೆನ್ಸಿಂದ ತೊಗೊಂಡೋದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಅಡುಗೆ ಮನೆ ಯಾವ ಕಡೆ ಇದೆ, ಟಾಯ್ಲೆಟ್ ಯಾವ ಕಡೆ ಇದೆ, ರೂಮ್ ಯಾವ ಕಡೆ ಇದೆ, ದೇವ್ರ ಮನೆ ಯಾವ ಕಡೆ ಇದೆ ಅಂತ. ಆ ಒಂದು ವಿಡಿಯೋ ನೋಡಿದ ತಕ್ಷಣ ಇಂಥ ಕಡೆನೇ ಇಡಿ ಅಂತ ಹೇಳ್ತೀವಿ. ಇದು ಓವರಾಲ್ ಎಲ್ಲ ಒಂದೇ ಕಡೆ ಇಡಿ ಅಂತ ಹೇಳ್ತೀವಿ. ತುಂಬ ಪ್ರಾಬ್ಲಮ್ ಇದ್ದಾಗ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾವು ಇದರಲ್ಲಿ ಒಂದು ಸ್ಟೋನ್ನ ಕ್ಯಾರಿ ಮಾಡಿ ಅಂತ ಹೇಳ್ತೀವಿ. ಅವ್ರ ಕೆಲಸ ಏನಿದೆ, ಅವ್ರ ಪ್ರಾಬ್ಲಮ್ ಏನಿದೆ ಅಂತ ತಿಳ್ಕೊಂಡಾಗ ಒಂದು ಸ್ಟೋನ್, ಇದನ್ನು ಅವ್ರು ಯಾವ ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನೋದ್ರ ಮೇಲೆ ಹೇಳ್ಕೊಡ್ತೀವಿ. ಈ ತರ ಒಂದು ಸ್ಟೋನ್ ಕ್ಯಾರಿ ಮಾಡಬೇಕು ಅಂತ. ಇವಾಗ ಒಂದೊಂದು ಸ್ಟೋನ್ ಇಂದಲೂ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಆಗೋದಿದೆ. ಒಂದೊಂದು ಸ್ಟೋನ್ ಇಂದಲೂ ಪ್ರತಿಯೊಂದು ನೋಡಿ, ಮನೆಗೆ ದೃಷ್ಟಿ ಅಂತ ಅಂದೆ, ಯಾರು ನಿಮ್ಮ ಮನೇಲಿ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ನಿಮ್ಮ ಮನೆಗೆ ದೃಷ್ಟಿ ಆಗಿದೆ, ಪಕ್ಕದವ್ರು ಕಣ್ಣು ಹಾಕ್ತಿದ್ದಾರೆ, ಅದಕ್ಕೂ ಕೂಡ ನೋಡಿ ಇದು ಒಂದು ಸ್ಟೋನ್ ಇದರಲ್ಲೇ ಇರುತ್ತೆ. ಈ ಒಂದು ಸ್ಟೋನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಾಗ, ಯಾಕಂದರೆ ಇದು ಆಲ್ರೌಂಡು, ನಾನು ಹೇಳಿದೆ ನಮ್ಮ ಕುಂಡಲಿ 12 ಮನೆ ಏನಿರುತ್ತೆ, 12 ರಾಶಿ ಏನಿರುತ್ತೆ ಎಲ್ಲದಕ್ಕೂ ಸಂಬಂಧಪಟ್ಟಿರೋದು. ಇದು ಅವ್ರಿಗೆ ಇವ್ರಿಗೆ ಏನಿಲ್ಲ, ಎಂಟೈರ್ ಮನೆಗಿದು. ನಮ್ಮ ಜಾತಕದಲ್ಲಿ ಒಂದೊಂದು ಗ್ರಹ ಕೆಟ್ಟಿರುತ್ತೆ, ಒಂದೊಂದು ಗ್ರಹ ತುಂಬ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ನಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಅವ್ರಿಗಂತೂ ಲಕ್ ತಂದು ಕೊಡುತ್ತೆ, ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗ್ತಾರೆ. ಯಾರು ಗ್ರಹ ಕೆಟ್ಟಿದೆ, ಯಾರಿಗೊಬ್ರಿಗೆ ಟೈಮ್ ಕೆಟ್ಟಿರುತ್ತೆ ಅವ್ರಿಗೂ ಕೂಡ ಇದು ಕೈ ಹಿಡಿಯುತ್ತೆ. ಅವರು ಕೂಡ ಆ ಕೆಟ್ಟಿರೋ ಟೈಮ್ನ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಒಂದು ಸ್ಟೋನ್ ಇರಲ್ಲ, ಇಲ್ಲಿ 12 ಸ್ಟೋನ್ ಇರುತ್ತೆ. ಈ 12 ಸ್ಟೋನು ತುಂಬ ಪವರ್ಫುಲ್ ಆಗಿರುತ್ತೆ. ಈ 12 ಸ್ಟೋನನ್ನು ನೀವು ಮನೇಲಿ ಇಟ್ಕೊಂಡಾಗ, ಮನೇಲಿ ಇಟ್ಕೊಳ್ಳೋದು ಬೇಡ, ಒಂದು ದಿನ ನಿಮ್ಮ ಗಾಡಿಯಲ್ಲಿ ಓಡಾಡಬೇಕಾದ್ರೆ ಇದನ್ನು ಇಟ್ಕೊಳ್ಳಿ, ನಿಮ್ಮ ವೆಹಿಕಲಲ್ಲಿ ಇಟ್ಕೊಂಡು ನೋಡಿ, ಆವತ್ತಿನ ದಿನ ನೋಡಿ ನೀವೆಷ್ಟು ಪಾಸಿಟಿವ್ನ ನೋಡ್ತೀರಾ. ತುಂಬ ಜನ ಆಟೋ ಡ್ರೈವರ್ಸ್ಗೆ ಇದರಲ್ಲಿ ಅರ್ಧ ಬರುತ್ತೆ, ಸ್ಮಾಲ್ ಬರುತ್ತೆ, ಅದನ್ನು ಯಾಕಂದರೆ ಅವ್ರಿಗೂ ಕ್ಯಾರಿ ಮಾಡಬೇಕಲ್ಲ, ಅದನ್ನು ಪಾಪ ಆಟೋದವ್ರಿಗೆ, ಕ್ಯಾಬ್ ಅವ್ರಿಗೆ ಕೊಡ್ತೀರಿ. ತುಂಬ ಚೆನ್ನಾಗಾಗಿರೋದು ಉಂಟು, ಚೆನ್ನಾಗಾಗಿರೋರು ಇದ್ದಾರೆ. ಓಕೆ ಮೇಡಮ್, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಕುಶಲ ಅಂದ್ಬಿಟ್ಟು, ನನ್ನ ಹೆಸರು ಉಮಾ ಅಂದ್ಬಿಟ್ಟು, ಮಗಳನ್ನ ಕೇಳ್ಬೇಕಾಯ್ತು ಮಗಳಿಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 23/2. ಓಕೆ, 2002. ಹಾ, ಬೆಳಿಗ್ಗೆ 8:15, ಬೆಳಿಗ್ಗೆ 8:15. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಇದ್ರ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಯಾರು ನಿಮ್ಮ ಮಗಳ ಇವರು? ಹಾ, ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೌದು.
ಮೇಡಮ್ ಏನು ಪ್ರಶ್ನೆ ಇತ್ತು ಮೇಡಮ್ ನಿಮ್ಮದು? ಮೇಡಮ್ ಅವ್ರದ್ದು ಎಜುಕೇಶನ್ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ. ಹಾಂ, ಏನು ಮಾಡ್ತಿದ್ದಾರೆ ಇವಾಗ? ಇವಾಗ ಇಂಜಿನಿಯರಿಂಗ್ ಮುಗೀತು, ಅಬ್ರಾಡ್ಗೆ ಮೊನ್ನೆ 17ನೇ ತಾರೀಕು ಹೋಗಿದ್ದಾರೆ UK ಗೆ ಹ್ಞೂ, MS ಮಾಡೋದಕ್ಕೆ. ಅದಕ್ಕೆ ಹೇಗಿದೆ ಅಂತ ನೋಡಿ 12ರಿಂದ 28ರವರೆಗೂ ಇವ್ರಿಗೆ ಗುರು ದಶ ನಡೀತಿದೆ, ಟೈಮ್ ನಡೀತಿದೆ, ಚೆನ್ನಾಗಿದೆ ಟೈಮ್ ಇವಾಗ. ಹಾಗಾಗಿ ಇವರು ಇದಕ್ಕೆ ಹೋಗಿದ್ದಾರೆ, ಇವಾಗ ಎಜುಕೇಷನ್ ಮಾಡೋದಕ್ಕೆ ಹೊರಗಡೆ ದೇಶಕ್ಕೆ ಹೋಗಿದ್ದಾರೆ. ಯಾಕಂದರೆ ಟೈಮ್ ಚೆನ್ನಾಗಿದ್ದಾಗೆ ಇವೆಲ್ಲ ಸಾಧ್ಯ ಆಗುತ್ತೆ. ಮತ್ತು ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ. ಹಾಗಾಗಿ ನೋಡಿ, ನಿಮ್ಮ ಮಗಳಿಗೆ ಎಜುಕೇಷನ್ ಚೆನ್ನಾಗಿದೆ ಮೇಡಮ್. ಕೆಲಸನೂ ಅಷ್ಟೇ ಮೇಡಮ್, ತುಂಬ ಚೆನ್ನಾಗಿರೋ ಕೆಲಸ ಸಿಕ್ಕತ್ತೆ. ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ದಾರಾ? ಯಜಮಾನ್ರಿದ್ದಾರೆ. ಹೌದಾ? ಅದನ್ನು ಹೇಳುತ್ತೆ ಅವ್ರ ಜಾತಕದಲ್ಲಿ. ಬಟ್ ಇವರು ಟ್ರೈ ಮಾಡಿದಿದ್ರೆ ಗೌರ್ಮೆಂಟ್ ಜಾಬ್ ಸಿಗ್ತಾ ಇತ್ತು, ಇವ್ರಿಗೂ ಚಾನ್ಸ್ ಇತ್ತು. ಗೌರ್ಮೆಂಟ್ ಜಾಬೇ ಬೇಡ ಅಂತಲ್ಲ. ಹೌದು ಹೌದು, ಇವ್ರಿಗೂ ಚಾನ್ಸ್ ಇತ್ತು. ಬಟ್ ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ. ಒಬ್ಬೊಬ್ರು ಪಾಪ ಗೌರ್ಮೆಂಟ್ ಜಾಬೇ ಹುಡುಕ್ತಾ ಇರ್ತಾರೆ. ಕೆರಿಯರ್ ತುಂಬ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಇವ್ರಿಗೆ ಇವ್ರಿಗೆ ಶುಕ್ರ ಒಬ್ಬ ಕೆಟ್ಟಿದ್ದಾನೆ. ಶುಕ್ರ ಗ್ರಹ ಒಂದು ಕೆಟ್ಟಿರೋದಕ್ಕೆ ಎಲ್ಲೋ ಒಂದು ಕಡೆ ಇವರು ದುಡ್ಡು ತುಂಬ ಖರ್ಚಾಗುತ್ತೆ. ಇವ್ರಿಗೆ ದುಡ್ಡು ಖರ್ಚಾಗೋದಾಗಿರ್ಬೋದು, ದುಡ್ಡು ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ತುಂಬ ಮದುವೆ ಆದಮೇಲೆ ಕೂಡ ಆ ಮನೇಲಿ ಎಲ್ಲೋ ಒಂದು ಕಡೆ ಆ ಮನೇಲಿ ಹೆಂಗಸರಿಂದ ಪ್ರಾಬ್ಲಮ್ ಆಗಿರ್ಬೋದು. ಇದೆಲ್ಲ ಕೂಡ ಇವ್ರ ಲೈಫಲ್ಲಿ ನಡೆಯುತ್ತೆ. ಇವರು ಕೆಟ್ಟಿರೋ ಗ್ರಹಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೆಲ್ಲನೂ ತುಂಬ ಚೆನ್ನಾಗಿದೆ. ಕೆಟ್ಟಿರೋ ಗ್ರಹಕ್ಕೆ ನಡೀತಾ ಇರೋ ಟೈಮು, ಮತ್ತು ನೋಡಿ ಇವ್ರಿಗೆ 28ಇಂದ ಶನಿ ದಶೆ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ, ಅದರಲ್ಲೂ ಏನೊಂದು ಮಾತಿಲ್ಲ. ಟೈಮ್ ತುಂಬ ಚೆನ್ನಾಗಿದೆ. ಒಂದು ಗ್ರಹನ ನೀವು ಪರಿಹಾರ ಮಾಡ್ಕೊಳ್ಳಿ, ಆ ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ಇಲ್ಲ ಒಂದು ಸ್ಟೋನು, ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು ಯಾವಾಗಲೂ ಇವರು ಬೆಡ್ರೂಮಲ್ಲಿ ಇಟ್ಕೊಳ್ಳೋಕೆ ಹೇಳಿ, ತುಂಬ ಚೆನ್ನಾಗಾಗ್ತಾರೆ. ಕೆರಿಯರು ತುಂಬ ಚೆನ್ನಾಗಿದೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮ ಆದಮೇಲೆ. ಹೇಳಿದ್ರೆ ನೀವು ಶುಕ್ರ ಗ್ರಹನ ಯೂಸ್ ಮಾಡಬೇಕು, ಆ ಸ್ಟೋನ್ ಯೂಸ್ ಮಾಡಬೇಕು ಅಂತ. ಈಗ ಈ ಕಿಟ್ಟನ್ನು ತಗೊಂಡು ಅವ್ರ ಮನೇಲಿ ಇಟ್ಕೊಂಡಿರ್ತಾರೆ. ಸೊ ಇದರಲ್ಲಿ ಅವರಿಗೆ ಪ್ರಾಬ್ಲಮ್ ಆದಾಗ ಅದನ್ನ ಯೂಸ್ ಮಾಡ್ಬೋದಾ? ಪರ್ಮನೆಂಟ್ ಆಗಿ ಇದನ್ನ ಮನೇಲೇ ಇಡಬೇಕಾ? ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಆ ರೀತಿ ಪರ್ಟಿಕ್ಯುಲರ್ ಆಗಿ ಒಂದಾದಾಗ ಇದರಲ್ಲಿ ಒಂದನ್ನ ಯೂಸ್ ಮಾಡ್ಬೋದಾ? ಆ ಥರ ಆಗುತ್ತಾ? ನೋಡಿ, ಇದರಲ್ಲಿ ಎಲ್ಲ ಸ್ಟೋನು ಇದೆ ಅಂತ ಹೇಳಿದೆ. 12 ರಾಶಿಗಳ ಸ್ಟೋನು, ಅದೃಷ್ಟ ತಂದ್ಕೊಡೋಂಥ ಸ್ಟೋನು, 9 ಗ್ರಹ ಪ್ಲಸ್ ಅದೃಷ್ಟ ತಂದ್ಕೊಡೋಂಥ ಸ್ಟೋನು, ದೃಷ್ಟಿ ತೆಗಿಯುವಂಥದ್ದು ಒಂದು ಸ್ಟೋನು, ಎಲ್ಲ ಸೇರಿ 12 ಸ್ಟೋನ್ ಇರುತ್ತೆ ಇದರಲ್ಲಿ. ಇವಾಗ ನೋಡಿ, ಅವ್ರಿಗೆ ಹೇಳಿದೆ ಶುಕ್ರ ಗ್ರಹ ಕೆಟ್ಟಿದೆ, ಅವ್ರ ಜಾತಕ ತುಂಬ ಚೆನ್ನಾಗಿದೆ, ತುಂಬ ಸೂಪರ್. ಅವ್ರಿಗೆ ನಡೀತಾ ಇರೋ ಟೈಮ್ ಚೆನ್ನಾಗಿರೋದಕ್ಕೆ ಅವ್ರು ಇನ್ನೊಂದು ಕಡೆ ಹೋಗಿ ಓದಕ್ಕೆ ಹೋದರು. ಯಾಕಂದರೆ ಅದೆಲ್ಲ ಒಂದೊಂದು ಟೈಮ್ ಇರುತ್ತಂಗೆ. ಸೊ ಅವ್ರಿಗೆ ಒಂದು ಶುಕ್ರ ಕೆಟ್ಟಿದ್ದಾನೆ ಅಂದಾಗ ಎಲ್ಲ ಒಂದು ಕಡೆ ಅವ್ರ ಮುಂದಿನ ಲೈಫಲ್ಲಿ ಅಲ್ಲೆಲ್ಲೋ ಜಗಳ ಮಾಡ್ಕೊಳ್ಳೋದು, ಮನೇಲಿ ಕಿರಿಕಿರಿ ಆಗೋದು, ಹೆಂಗಸರಿಂದ ತೊಂದರೆ ಪಡೋದು, ದುಡ್ಡನ್ನು ಕಳ್ಕೊಳ್ಳೋದು, ಇದೆಲ್ಲ. ಆವಾಗ ಇಲ್ಲಿರುವಂತಹ ಏನು ಈ ವಾಸ್ತು ಇದರಲ್ಲಿ ಶುಕ್ರ ಗ್ರಹದ್ದು ಕೂಡ ಒಂದು ಸ್ಟೋನ್ ಇರುತ್ತೆ. ಈ ಶುಕ್ರನಿಗೆ ಸಂಬಂಧಪಟ್ಟಂತಹ ಸ್ಟೋನ್ನ ಅವರು ಕೈಯಲ್ಲಿ ಇಟ್ಕೊಳ್ಳೋದು, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ಅಥವಾ ಆ ಒಂದು ಸ್ಟೋನಲ್ಲಿ, ಈ ಒಂದು ಸ್ಟೋನಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದನ್ನು ಕೇಳ್ಕೊಳ್ಳೋದು. ಮನೇಲಿ ತುಂಬ ಕಿರಿಕಿರಿ ಅಂತಂದೆ ಆ ಟೈಮಲ್ಲಿ ಕೂಡ ಈ ಬಾಕ್ಸ್ ತೊಗೊಂಡಾಗ ಎಲ್ಲ ಇರುತ್ತೆ. ದೃಷ್ಟಿ ಆಗೋದು, ದೃಷ್ಟಿ ತೆಗಿಯೋದು, ಅದೃಷ್ಟ ಬರೋವಂಥದ್ದು. ಅದೇ ರೀತಿ ಇವಾಗ ಭೂಮಿ ವಿಚಾರ ಆಗಿರ್ಬೋದು, ನಮ್ಮ ಕೆಲಸದ ವಿಚಾರ ಆಗಿರ್ಬೋದು, ನಮ್ಮ ಕೆರಿಯರು, ಪ್ರತಿಯೊಂದು ಇದರಲ್ಲಿದ್ದಾಗ ನಮ್ಗೆ ಪರ್ಟಿಕ್ಯುಲರ್ ಬೇಕಾಗಿರೋವಂಥ ಒಂದು ಸ್ಟೋನ್ನ ಇದನ್ನು ಇಟ್ಕೊಂಡು ನಾವು ಒಂದು 2 ನಿಮಿಷ ನಾವು ಇದನ್ನು ಕೈಯಲ್ಲಿ ಇಟ್ಕೊಂಡಾಗ ಇದ್ರ ಪಾಸಿಟಿವ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಅಂತಂದರೆ ಇದು ನಮ್ದಾಗ್ತಾ ಹೋಗುತ್ತೆ. ಆವಾಗ ಎಲ್ಲೋ ಒಂದು ಕಡೆ ಇದು ವರ್ಕ್ ಮಾಡುತ್ತೆ, ಕೆಲಸ ಮಾಡುತ್ತೆ.